ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಣಿ ಫ್ಯಾಷನ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ನೋಡಿ. ನನ್ನ ಮಗ ಕಾಯಿ ಸುಲ್ದು ಕೊಡ್ತಾ ಇದ್ದಾನೆ. ನಮ್ಮ ಮನೆಯವರು ಇರಲಿಲ್ಲ ಫಿಲ್ಟರ್ ನೀರು ತರೋದಕ್ಕೆ, ಅರಸೀಕೆರೆಗೆ ಹೋಗಿದ್ರು. ಅದಕ್ಕೆ ಕೊಡಮ್ಮ ನಾನೇ ಸುಲಿತೀನಿ ಅಂತಂದು ಹೇಳ್ಬಿಟ್ಟು ಸುಲಿತಾ ಇದ್ದಾನೆ. ಅವರಪ್ಪ ಇಲ್ಲ ಅಂದರೆ ಸುಲ್ದು ಕೊಡ್ತಿರ್ತಾನೆ ನನಗೆ. ಇದೊಂದು ಹಾಗೆ ವಿಡಿಯೋ ಹಿಡಿದೆ. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರದ್ದೆಲ್ಲ ಗುಂಜು ಆ ಥರ ಇರೋದನ್ನೆಲ್ಲ ನೀಟಾಗಿ ತೆಗೆದು ಕೊಡ್ತೀನಿ ಈರಮ್ಮ ಅಂತ ಹೇಳ್ತಿದ್ದೆ ನೋಡ್ರಿ. ಈ ಥರ ಎಲ್ಲ ತೆಗಿತಾನೆ ನೀಟಾಗೆಲ್ಲ. ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತಂದೇಳಿ ಇವನೇ ಸುಲಿತಾ ಇರೋದು. ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಇವರು ಡ್ಯಾನ್ಸಿಗೆ ಸೇರಿದ್ದಾರೆ ನೋಡಿ. ನಾನೇ ಸುಲಿದಿದ್ದು ಅಂತ ತೋರಿಸ್ತಾವನೆ. ಡ್ಯಾನ್ಸಿಗೆ ಸೇರಿದ್ದಾರೆ, ಪ್ರಾಕ್ಟೀಸ್ಗೆ ಸ್ಕೂಲ್ ಹತ್ರ ಹೋಗ್ತಾವ್ರೆ ನೋಡಿ. ರೆಡಿಯಾಗಿ ನಿಂತಿದ್ದಾರೆ. ಬಸ್ ಬರ್ತಾ ಐತೆ, ಬಸ್ಗೆ ಬಾಯ್ ಮಾಡ್ತಾ ಇದ್ದಾರೆ. ರೆಡಿಯಾಗಿ ಹೋಗ್ಬೇಕಂತ ಬಸ್ಗೆ ವೆಯ್ಟ್ ಮಾಡ್ತಾವ್ರೆ. ಇನ್ನು ಬಸ್ ಬಂದಲಿಲ್ಲ ಅಂತ ಅಂಗಡಿ ಹತ್ರ ನೋಡಿ ಬಸ್ ಸ್ಟ್ಯಾಂಡ್ ಆಗಿದ್ದಾರೆ. ಈಗ ಬಸ್ ಬರ್ತಾಯಿದೆ, ಬಾಯ್ ಅಂತ ಹೇಳ್ತಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫಸ್ಟು ಬಿಗಿನರ್ಸ್ ಅವ್ರಿಗೆ ಹೆಲ್ಪ್ ಆಗಿರಲಿ ಅಂತ ಮಿಷಿನ್ಗೆ ಆಯಿಲ್ ಹಾಕೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ರೆ ಬಿಗಿನರ್ಸ್ ಅವ್ರಿಗೂ ಯೂಸ್ ಆಗುತ್ತೆ ಅಂತ. ನಾವು ಊಟ ಹೇಗೆ ತಿಂತೀವೋ 3 ಹೊತ್ತು, ಆದರೆ ಇದಕ್ಕೆ ಒಂದು ಟೈಮ್ ಹಾಕಿದ್ರೆ ಸಾಕು. ಆಯಿಲ್ ಹಾಕಿದ್ರೇ ಲೂಸು ಹಾಗೇನೂ ಬರಲ್ಲ, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಹೆಡ್ಡನ್ನು ಈ ಥರ ಎತ್ಬಿಟ್ಟು ಫಸ್ಟು ಶೆಟಲ್ಗೆ ಹಾಕಬೇಕು ಫ್ರೆಂಡ್ಸ್. ಎಲ್ಲಿ ನಾವು ಆಯಿಲ್ ಹಾಕಿಲ್ಲ ಅಂದರೂ ಶೆಟ್ಲ್ಗೆ ಆಯಿಲ್ ಹಾಕಬೇಕು. ಇಲ್ಲಿ ಶೆಟಲ್ಲು, ಇಲ್ಲಿಗೆ ಆಯಿಲ್ ಹಾಕಬೇಕು ಫ್ರೆಂಡ್ಸ್. ಇದೆ ಶೆಟಲ್ಲು. ಎಲ್ಲೆಲ್ಲೆಲ್ಲ ಸ್ಕ್ರೂ ಥರ ಕೊಟ್ಟಿರ್ತಾರೋ ಅಲ್ಲೆಲ್ಲ ಹಾಕಬೇಕು. ಆಯಿಲ್ ಹಾಕಿದ್ರೇ ಮಿಷಿನ್ ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ, ಹೊಲಿಗೆಗಳೆಲ್ಲ ನೀಟಾಗಿ ಬರುತ್ತೆ. ಆಯಿಲ್ ಹಾಕಲಿಲ್ಲ ಅಂದರೆ ಒಂಥರ ಲೂಸ್ ಟೈಪ್ ಆ ರೀತಿ ಎಲ್ಲ ಬರುತ್ತೆ. ಆಯಿಲ್ ಹಾಕಿದರೆ ಯಾವ ಪ್ರಾಬ್ಲಮ್ಮು ಬರೋಲ್ಲ ಫ್ರೆಂಡ್ಸ್. ಡೈಲಿ ಆಯಿಲ್ ಹಾಕಬೇಕು. ನಾವು ಸ್ಟಿಚ್ ಮಾಡಲಿ, ಬಟ್ಟೆ ಹೊಲಿತಾ ಇರಲಿ, ಹೊಲಿದೇ ಇರಲಿ, ಡೈಲಿ ಹಾಕಬೇಕು. ನಾವು ನೈಟ್ ಟೈಮ್ ಆದರೂ ಆಗಲಿ, ನಾವು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡಾಗಲಿ ಹಾಕಿದ್ರೇ ಮಿಷಿನ್ ಚೆನ್ನಾಗಿ ಬಾಳಿಕೆ ಬರುತ್ತೆ. ದಾರ ಕಟ್ಟೋದಾಗಲಿ, ಲೂಸ್ ಬರೋದಾಗಲಿ ಆ ರೀತಿ ಏನೂ ಬರಲ್ಲ ನೋಡಿ. ಇಲ್ಲಿ ನಾವು ನಿಡಿಲ್ ಹಾಕಿದ್ದೀವಲ್ಲ, ಸೂಜಿ ಹಾಕಿದ್ದೀವಲ್ಲ, ಅಲ್ಲಿನೂ ಬಿಡಬೇಕು. ಅಲ್ಲೇದಲ್ಲೇ ಹೋಲ್ಗಳು ಕೊಟ್ಟಿದ್ದಾರೆ. ಹೋಲ್ ಎಲ್ಲೆಲ್ಲಿ ಆಯಿತೋ ಅಲ್ಲಲ್ಲಿ ಆಯಿಲ್ ಹಾಕಬೇಕು. ಈ ರೀತಿ 1 ಡ್ರಾಪ್ 2 ಡ್ರಾಪ್ ಬಿಟ್ಟರೆ ಸಾಕು ಡೈಲಿ ನೋಡಿ. ಇದರಲ್ಲೂ ಹೋಲ್ ಇರ್ತವೆ, ಆ ಹೋಲಲ್ಲೂ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದರೆ ಮಿಷಿನ್ ತುಂಬ ಚೆನ್ನಾಗಿರ್ತವೆ ನೋಡಿ. ಇದಕ್ಕೂ ಆಯಿಲ್ ಹಾಕಬೇಕು. ಇಲ್ಲಿ ಮಾತ್ರ ಅದ್ರ ಫುಲ್ಲು ಆ ಹೋಲ್ ಎಷ್ಟಿದೆಯೋ ಅಷ್ಟು ಆಯಿಲ್ ಹಾಕಿ ಫ್ರೆಂಡ್ಸ್. ಅದು ಚೆನ್ನಾಗಿ ಅದ್ರ ತುಂಬ ಇರಬೇಕು ಆಯಿಲ್ಲು, ಮಿಷಿನ್ ಚೆನ್ನಾಗಿರ್ತವೆ. ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲನೂ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಮುಂದೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವೀಡಿಯೋಸ್ ಬರುತ್ತೆ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ತುಂಬ ಯೂಸ್ಫುಲ್ ಆಗಿರೋ ವೀಡಿಯೋಸ್ ಹಾಕ್ತೀವಿ ನೋಡಿ. ಇಲ್ಲಿ ವೀಲ್ ಹತ್ರ ಇಲ್ಲಿನೂ ಮಿಷಿನ್ಗೆ ಆಯಿಲ್ ಹಾಕಬೇಕು ನೋಡಿ. ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲೂ ಅಟ್ಯಾಚ್ ಮಾಡಿರ್ತಾರಲ್ವ ಆ ಥರ ಇರುತ್ತೆ. ಓಪನ್ ಮಾಡಿದ್ರೆ ಕಾಣಿಸುತ್ತೆ, ಇಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೂ ಆಯಿಲ್ ಹಾಕಬೇಕು ಫ್ರೆಂಡ್ಸ್ ನೋಡಿ. ಹಿಂದೆಗಡೆನೂ ಕೊಟ್ಟಿರ್ತಾರೆ ಹೋಲು, ಅಲ್ಲೆಲ್ಲ ಆಯಿಲ್ ಹಾಕಬೇಕು. ಆಯಿಲ್ ಮಿಷಿನ್ಗೆ ಹಾಕಿದರೆ ಮಿಷಿನ್ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ. ಕೆಳಗಡೆ ಇಲ್ಲಿನೂ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದರೆ ಫ್ರೀಯಾಗಿರುತ್ತೆ. ಇಲ್ಲೂ ಆಯಿಲ್ ಹಾಕಬೇಕು. ಇಲ್ಲೆಲ್ಲ ಆಯಿಲ್ ಹಾಕಬೇಕು ಫ್ರೆಂಡ್ಸ್. ಈ ಥರ ಎಲ್ಲ ಹಾಕಿದ್ರೆ ಮಿಷಿನ್ನು ಫ್ರೀಯಾಗಿರುತ್ತೆ, ಟೈಟ್ ಅನಿಸಲ್ಲ, ಟೈಟಾಗಿರಲ್ಲ, ಫ್ರೀ ಥರ ಇರುತ್ತೆ. ಈ ರೀತಿ ಒಂದು ದಾರ ರೆಡಿ ಮಾಡಿಬಿಟ್ಟು, ಇದು ಕಡ್ಡಿ ಮುರಿದೋಗಿತ್ತು ಫ್ರೆಂಡ್ಸ್. ಈ ಕಡ್ಡಿ ಮುರಿದೋಗಿದ್ರೆ ಅವತ್ತು ಎಮರ್ಜೆನ್ಸಿ ಒಬ್ಬರು ಬ್ಲೌಸ್ ಕೊಡಬೇಕಿತ್ತು. ಏನು ಮಾಡೋದು ಅಂತಂದು ಹೇಳ್ಬಿಟ್ಟು ನೋಡಿ ಈ ರೀತಿ ಲಾಡಿ ಕಟ್ಬಿಟ್ಟು ಈ ಥರ ರೆಡಿ ಮಾಡಿಕೊಂಡೆ. ಮಾಮೂಲು ಕಡ್ಡಿ ಇದ್ದಾಗ ಯಾವ ಥರ ನಾವು ತುಣಿದು ಫಿನಿಶಿಂಗ್ ಬರುತ್ತೋ ಹಾಗೇ ಅನ್ನಿಸ್ತು, ಫ್ರೀ ಅನ್ನಿಸ್ತು. ಏನು ಟೈಟ್ ಅನ್ನಿಸ್ತಾ ಇರಲಿಲ್ಲ. ತುಣಿಬೇಕಾದ್ರೆ ಕರೆಕ್ಟಾಗಿ ಇತ್ತು ನೋಡಿ. ಈ ರೀತಿ ನಿಮಗೂ ಯಾರಿಗಾದರೂ ಈ ರೀತಿ ಆದರೆ ನೋಡಿರಿ, ಈ ಥರ ಎಮರ್ಜೆನ್ಸಿ ತಗೊಂಡು ಬಂದು ಹಾಕ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂದರೆ ಈ ರೀತಿ ನೀವು ಈ ಟಿಪ್ಸ್ ಫಾಲೋ ಮಾಡಿ ನೋಡಿ. ಫ್ರೀಯಾಗೇ ತಿರುಗ್ತಾ ಇದೆ.
ಏನು ಟೈಟ್ ಅನ್ನಿಸ್ತಾ ಇಲ್ಲ. ಕಡ್ಡಿ ಇದ್ದಾಗ ಯಾವ ಥರ ಫ್ರೀ ಅನಿಸುತ್ತೋ ಹಾಗೇ ಇದೆ ನೋಡಿ, ತೊಂದರೆ ಇಲ್ಲ. ಈ ರೀತಿನೂ ಮಾಡ್ಬೋದು ನೋಡಿ. ಎಷ್ಟು ನೀಟಾಗಿ ತಿರುಗ್ತಾನೆ ಐತೆ, ಕೈಯಲ್ಲಿ ಪ್ರೆಸ್ ಮಾಡ್ತಿರೋದು. ನಿಮಗೂ ಯಾರಿಗಾದ್ರೂ ಈ ರೀತಿ ಆದರೆ ಇದೊಂದು ಅವ್ರಿಗೆ ಯೂಸ್ಫುಲ್ ಆಗಿರಲಿ ಅಂತಂದೇಳ್ಬಿಟ್ಟು ಇದನ್ನೊಂದು ವಿಡಿಯೋ ತೆಗೆದೆ ನೋಡಿ. ನೀಟಾಗಿ ತಿರುಗ್ತಾ ಇದೆ ನೋಡಿ, ಫ್ರೀಯಾಗಿ ತಿರುಗ್ತಾ ಇದೆ. ಮತ್ತು ನೋಡಿ ಇದು ವೀಲ್ಗೂ ಅಷ್ಟೇ ಫ್ರೆಂಡ್ಸ್, ಅದು ಬೆಲ್ಟು ಹೊಸಬ್ದಲ್ಲಿ ತಗೊಂಡಾಗೇ ಅದೊಂಥರ ಕಟ್ ಆಗ್ತಾ ಇತ್ತು. ಅದಕ್ಕೆ ನಾನು ಬಟ್ಟೆನಲ್ಲೇ ಈ ರೀತಿ ಲಾಡಿ ರೆಡಿ ಮಾಡಿಬಿಟ್ಟು ನೋಡಿ ಅದಕ್ಕೂ ಇದೇ ಥರನೇ ಆಡ್ಕೊಂಡಿದ್ದೀನಿ. ಇದು ಫ್ರೀಯಾಗೇ ಇರುತ್ತೆ ಫ್ರೆಂಡ್ಸ್, ತುಣಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮದು ಯಾವುದಾದ್ರೂ ಬೆಲ್ಟ್ ಈ ರೀತಿ ಆದರೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನಾವು ಮಿಷಿನ್ಗೆ ಆಯಿಲ್ ಹಾಕಿರ್ತೀವಲ್ಲ, ಅದಕ್ಕೆ ಸಪ್ರೇಟಾಗಿ ನಾನು ಈ ಕ್ಲಾತ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಆಯಿಲ್ ಹಾಕಿದ್ಮೇಲೆ ಒರೆಸ್ಬೇಕು. ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆಗೆಲ್ಲ ಆಯಿಲ್ ಆಗುತ್ತೆ. ಕಸ್ಟಮರ್ ಕೊಟ್ಟಿರೋ ಬಟ್ಟೆಗಳೇನಾದರೂ ಹೊಲಿತಾ ಇದ್ದರೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ. ಅದು ಪಾದ ಇದೆಯಲ್ವ, ಅದರೊಳಗಡೆ ಎಲ್ಲ ಈ ರೀತಿ ಬಟ್ಟೆ ಇಟ್ಬಿಟ್ಟು ಈ ಥರ ಅಂದರೆ ಅದು ಆಯಿಲ್ ಇರೋದೆಲ್ಲ ಹೋಗುತ್ತೆ. ಈ ರೀತಿ ಕ್ಲೀನ್ ಮಾಡ್ಕೊಬೇಕು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ.